ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಡಿನ್ನರ್ಗೆ ಈ ರೀತಿ ಈಸಿಯಾಗಿ ರಾಗಿ ದೋಸೆನ ನೀವು ಮಾಡ್ಕೋಬೋದು. ಮೊದಲಿಗೆ 2 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಚ್ಕೊಂಡು ಈ ಪಾತ್ರೆ ಹಾಕ್ಕೊಂಡಿದ್ದೀವಿ. ಹಾಗೆ 2 ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ಜರಡಿ ಇಟ್ಕೊಂಡಿದ್ದೀವಿ. ನಾವಿಲ್ಲಿ 4 ಜನಕ್ಕಾಗುವಷ್ಟು ರಾಗಿ ದೋಸೆನ ಮಾಡ್ಕೊಂಡಿದ್ದೀವಿ. ನೋಡಿ, ರಾಗಿ ದೋಸೆನ ಪಾತ್ರೆಗೆ ಹಾಕಿಬಿಟ್ಟು ನೀರು ದೋಸೆ ಅದಕ್ಕೆ ಈ ರೀತಿಯಾಗಿ ಕಲಸಿ ಇಟ್ಕೊಂಡಿರಬೇಕು. 10 ನಿಮಿಷ ಕಲಸಿ ಇಟ್ಕೊಂಡಿರಬೇಕು. 10 ನಿಮಿಷ ಆದಮೇಲೆ ನೀವು ರಾಗಿ ದೋಸೆನ ಹಾಕ್ಕೊಳ್ಬೋದು. ರಾಗಿ ದೋಸೆ ತಿನ್ನಲಿಕ್ಕೆ ಇವಾಗ ಚಟ್ನಿ ಮಾಡ್ಕೊಳ್ಳೋಣ. 4 ಟೇಬಲ್ ಸ್ಪೂನು ಕಡಲೆಪಪ್ಪು, ಸ್ವಲ್ಪ ಕಾಯಿ ತುರಿ, 10 ಹಸಿಮೆಣಸಿನ್ಕಾಯಿ, ಚಿಕ್ಕ ಶುಂಠಿ ಮತ್ತು ಹುಳಿ ಪೀಸನ್ನು ಹಾಕ್ಕೊಳ್ಳೋಣ. 3 ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೊಂಡಿದ್ದೀವಿ. ಇವೆಲ್ಲವನ್ನು ಮಿಕ್ಸಿಗೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಚಟ್ನಿ ರೆಡಿ ಇದೆ ನೋಡಿ. ಇವಾಗ 10 ನಿಮಿಷ ಆಗಿದೆ. ರಾಗಿ ಹಿಟ್ಟು ಕಲಿಸ್ಬಿಟ್ಟು ಗ್ಯಾಸ್ ಹಚ್ಬಿಟ್ಟು ಕಾವಲಿ ಇಟ್ಬಿಟ್ಟು ಕಾವಲಿ ಚೆನ್ನಾಗಿ ಕಾದಿರಬೇಕು. ಕಾವಲಿ ಕಾದ್ಮೇಲೆ ಎಣ್ಣೆ ಹಚ್ಕೋಬೇಕು. ಇವಾಗ ರಾಗಿ ದೋಸೆಯನ್ನು ಹಾಕ್ಕೊಳ್ಳೋಣ. ದೋಸೆ ಹಾಕ್ಕೊಂಡ್ಮೇಲೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಸವರಬೇಕು. ಎಣ್ಣೆ ಸವರ್ಬಿಟ್ಟು ಮುಚ್ಚಳನ ಮುಚ್ಚಬೇಕು. ದೋಸೆ ಸರಿಯಾಗಿ ಕಾದ್ಮೇಲೆ ಮುಚ್ಚಳನ ತೆಗೆದ್ಬಿಟ್ಟು ನಿಧಾನವಾಗಿ ಅದನ್ನು ತೆಗಿಬೇಕು. ನೋಡಿ ದೋಸೆ ಯಾವ ರೀತಿ ಬಂದಿದೆ. ಚಟ್ನಿ ಜೊತೆ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಇದೆ. ದಿಢೀರಾಗಿ ನೀವು ಮಾಡ್ಕೋಬೋದು. ನೋಡಿ, ಇನ್ನೊಂದು ದೋಸೆನ ಒಯ್ದು ತೋರಿಸ್ತೀವಿ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನಾವೇನಾದರೂ ವಿಡಿಯೋ ಹಾಕಿದರೆ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೀವು ಕೂಡ ರಾಗಿ ದೋಸೆ ಚಟ್ನಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಹೀಗೆ ವಿಡಿಯೋಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು.